ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, KPCL ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ಎಕ್ಸಾಮು ಆಗಿದೆ. ನಂತರ ಅವರು ಪ್ರಾವಿಷನಲ್ ಲಿಸ್ಟ್ ಅನ್ನು ಸಹ ಅನೌನ್ಸ್ ಮಾಡಿದ್ದಾರೆ. ಅದು ಒಂದು ಸೂಚನೆ ಬೇಸಿಸ್ ಮೇಲೆ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಕೋರ್ಟ್ ಅಲ್ಲಿ ಕೇಸಸ್ ಸಹ ನಡೀತದೆ, ಅದು ನಿಮಗೆ ಗೊತ್ತಿರುವಂತ ವಿಚಾರ. ಬಟ್ ಇದು ಯಾವಾಗ ಎಂಡ್ ಆಗುತ್ತೆ, ಏನು ಅಂಡ್ ಕೋರ್ಟ್ ಅಲ್ಲಿ ಕೇಸಸ್ ನಡೀತಾ ಇದೆ, ಅದು ಯಾವ ವಿಚಾರದ ಬಗ್ಗೆ ನಡೀತಾ ಇದೆ ಅನ್ನೋದು ತುಂಬಾ ಜನ ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇದ್ದಾರೆ. ಸೊ ಅದು ಡೀಟೇಲ್ಸ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ಮಾಹಿತಿಯನ್ನು ಕೊಡ್ತೀನಿ ಅಷ್ಟೇ. ನಾನು ಐ ವಿಲ್ ನಾಟ್ ಗೋ ಡೀಪ್ ಇನ್ ಟು ದ ಕೇಸಸ್ ವಿಚಾರ ಅಂಡ್ ಆಲ್, ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಲೆಫ್ಟ್ ಟು ದ ಜಡ್ಜ್ ಅಂಡ್ ದ ಪಿಟಿಷನರ್ ಅಂಡ್ ದ ರೆಸ್ಪಾಂಡೆಂಟ್ಸ್. ಅವರೇ ಅದನ್ನ ಡಿಸ್ಕಸ್ ಮಾಡ್ಕೋಬೇಕು. ಸೊ ಫ್ರಮ್ ಅವರ್ ಸೈಡ್ ಏನಂತಂದ್ರೆ ಜಸ್ಟ್ ಎ ಬೇಸಿಕ್ಸ್ ಮಾಹಿತಿಯನ್ನು ನಾನು ನಿಮಗೆ ತಲುಪಿಸ್ಕೊಡ್ತೇನೆ. ನೋಡಿ, ಈಗ ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಅಲ್ಲಿ KPCL ರಿ ಎಕ್ಸಾಮ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಕಟ್ ಆಫ್ ಡೀಟೇಲ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಈಗ ಏನು ಕಟ್ ಆಫ್ ಡೀಟೇಲ್ಸ್, ಕಟ್ ಆಫ್ ಅಂದ್ರೆ ಯಾವುದು? JE ಕೆಮಿಕಲ್ ಇರ್ಬೋದು, ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ECE ಇರ್ಬೋದು, ಎಲ್ಲಾ ಬ್ರಾಂಚಸ್ ಏನ್ ಮಾಡಿದ್ದಾರೆ, ಕಟ್ ಆಫ್ ಲಿಸ್ಟ್ ಅನ್ನು ಇವತ್ತು ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಅವರ ಅಫಿಷಿಯಲ್ ಅಂತಂದು ಯಾವುದು? KPCL ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಗೆಳೆಯರೆ. ಓಕೆ, ಅಂಡ್ ಈ ಕಟ್ ಆಫ್ ಲಿಸ್ಟ್ ನೀವು ನೋಡೋದಾದ್ರೆ, ಸೊ ಇಲ್ಲಿ ನೀವು ನೋಡಬಹುದು, ಇದು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಿನಿಂದ ಡೌನ್ಲೋಡ್ ಮಾಡಿರೋಂತಹ ಒನ್ ಆಫ್ ದಿ PDF. ಅಂಡ್ ಅದು HK ನಾನ್ HK ಅದು. ಓಕೆ, ಸೊ ಇದರಲ್ಲಿ ನೀವು ನೋಡೋದಾದ್ರೆ ಇದು ಮಿಕ್ಕುಳಿದ ವೃಂದದ ಒಂದು ಅಂದ್ರೆ ನಾನ್ HK ಡಿಪಾರ್ಟ್ಮೆಂಟಿನ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಇನ್ನ ಕಟ್ ಆಫ್ ನೋಡ್ಬೋದು ನೀವು ಎಲ್ಲಿ ತನಕ ನಿಂತಿದೆ ಮಾರ್ಕ್ಸ್ ಅನ್ನೋದು. GMPWD ಗಾದೆ ಬರೀ 13 ಮಾರ್ಕ್ಗೆ ನಿಂತಿದೆ. ಇವರ ಏಜ್ ನೋಡಿ, 8/5/1969 ಹುಟ್ಟಿರೋದು. ಓಕೆ, PWD ಕ್ಯಾಂಡಿಡೇಟ್ ಅದು. ಓಕೆ, ಅಂಡ್ ನೆಕ್ಸ್ಟ್ GM ವುಮೆನ್ ಅಲ್ಲಿ ನೋಡಿ 60 ಮಾರ್ಕಿಗೆ ನಿಂತಿದೆ. ಇವರ ಏಜ್ ನೋಡ್ಬೋದು ನೀವು, 22/2/1993. ಓಕೆ, ಇದೇ ತರ ರೂರಲ್ ಕ್ಯಾಂಡಿಡೇಟ್ ನೋಡ್ಬೋದು. ಅವರ ಕಟ್ ಆಫ್ ಹಾಗೂ ಆ ಪೋಸ್ಟ್ ಎಷ್ಟು ಹುದ್ದೆಗಳಿದ್ದು ಅಷ್ಟು ಹುದ್ದೆಗಳನ್ನ ತಾತ್ಕಾಲಿಕ ತುಂಬಿದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಾರ ಕಟ್ ಆಫ್ ಮಾರ್ಕ್ಸ್ ಅಂದ್ರೆ ಲಾಸ್ಟ್ ಮಿನಿಮಮ್ ಮಾರ್ಕ್ಸ್ ಅನ್ನು ಅವರಿಲ್ಲ ಅನೌನ್ಸ್ ಮಾಡಿದ್ದಾರೆ. ಓಕೆ, ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್, ಮಾಜಿ ಸೈನಿಕ ಯಾರು ಇಲ್ಲ ಅಂತಂದಾಗ ಅದನ್ನ ಅವರು ಜನರಲ್ ಮೆರಿಟ್ಗೆ ಕನ್ವರ್ಟ್ ಮಾಡಿದೀವಿ ಅಂತಾನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸಾಮಾನ್ಯ ವರ್ಗಕ್ಕೆ ವರ್ಗೀಕರಣಿಸಲಾಗಿದೆ ಅಂತೇಳಿ. ಓಕೆ, ಅದನ್ನು ಸಹ ನೀವು ನೋಡ್ಬೋದು. ಅಂಡ್ ನೆಕ್ಸ್ಟ್ GM ಜನರಲ್ ಅಲ್ಲಿ ನೋಡಿ, ಟೋಟಲ್ 5 ಪ್ಲಸ್ ಮೇಲಿರೋ 2 ಸೀಟ್ ಅಂದ್ರೆ 7 ಸೀಟ್ ಆಯ್ತು. ಸೊ ಹಾಗಾಗಿ 69.34ಗೆ ನಿಂತಿದೆ. ಓಕೆ, ಅದೇ ತರ SC ವುಮೆನ್ ಅಲ್ಲೂ ಸಹ 53ಗೆ ನಿಂತಿದೆ. ಅಂಡ್ ನೆಕ್ಸ್ಟ್ SC ರೂರಲ್ 66. ಸೊ ಇದೇ ತರ ಹಲವಾರು ಕಟ್ ಆಫ್ಸ್ ಅನ್ನು ನೀವು ನೋಡ್ಲಿಕ್ಕೆ ಸಿಗುತ್ತೆ ಗೈಸ್. ಓಕೆ, ಸೊ ಟೋಟಲ್ 35 ವೇಕೆನ್ಸೀಸ್ ಕಟ್ ಆಫ್ ಕೊಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಅದೇ ತರ ಎಲೆಕ್ಟ್ರಿಕಲ್ಗೂ ಸಹ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ ಇದು ಕಟ್ ಆಫ್ ಲಿಸ್ಟ್ ಫಾರ್ ನಾನ್ HK ವೇಕೆನ್ಸೀಸ್ ಅನ್ನು ಬಿಟ್ಟಿದ್ದಾರೆ. ಓಕೆ, ಅಂಡ್ ನಾನ್ HK ವೇಕೆನ್ಸೀಸ್ ಹಾಗೂ HK ವೇಕೆನ್ಸೀಸ್ ಎರಡೂ ಕಟ್ ಆಫ್ ಸಹ ಬಿಟ್ಟಿದ್ದಾರೆ ಗೈಸ್. ಓಕೆ, ಇದೇ ತರ ನೀವು AE ಸಹ ಚೆಕ್ ಮಾಡ್ಕೋ. ಯಾರೆಲ್ಲ ಕಟ್ ಆಫ್ ಮೇಲೆ ಇಂಟ್ರೆಸ್ಟ್ ಇದ್ದೀರಾ, ಸೊ ನಾನು ಕಟ್ ಆಫ್ ನೋಡ್ಬೇಕಂತಿದ್ದೀನಿ, ನಮ್ಮ ಕ್ಯಾಟಗಿರಿಗೆ ಎಷ್ಟು ನಿಂತಿದೆ ಅಂತ ಹೇಳ್ಬಿಟ್ಟು ಅಂತಂದ್ರೆ ನೀವು ಇಲ್ಲಿ ನೋಡ್ಕೋಬಹುದು. ಸೊ ರೂರಲ್ ಕ್ಯಾಟಗಿರಿಗೆ, 2A ಕ್ಯಾಟಗಿರಿಗೆ, ಕ್ಯಾಟಗಿರಿ 1 ವುಮೆನ್ ಅಲ್ಲಿ ಎಷ್ಟು ನಿಂತಿದೆ, ಇವೆಲ್ಲಾನು ಡೀಟೇಲ್ಸ್ ನೀಟಾಗಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಈ ಡೀಟೇಲ್ಸ್ ನ ಸಹ ನೀವು ಚೆಕ್ ಮಾಡ್ಕೋಬಹುದು. ಅಂಡ್ ಇದರಲ್ಲಿ ಏನಾದ್ರು ತಪ್ಪಿತ್ತು ಅಂದ್ರೂ ಸಹ ನೀವು ಮೆನ್ಷನ್ ಮಾಡ್ಬೋದು. KPCL ಗೆ ಏನು ತೊಂದರೆ ಇಲ್ಲ, ಏನು ಮೇ ಬಿ ಇದ್ದೆ ಟೈಪ್ ಆಫ್ ಎರರ್ಸ್ ಇರ್ತವೆ. ಓಕೆ, ಅಂಡ್ ಇದೇ ತರ ನಿಮಗೆ HKದು ಸಹ ಅವರು ಕೊಟ್ಟಿದ್ದಾರೆ. ಓಕೆ, HKದು ಸಹ ನೀವು ನೋಡ್ಬೋದು ಇಲ್ಲಿ. ಓಕೆ, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ 22 ಹುದ್ದೆಗಳಿದಾವೆ. ಅಂಡ್ ನಂತರ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಲ್ಲಿ 71 ಹುದ್ದೆಗಳು. ಓಕೆ, ಅಂಡ್ ಅದರ ಬ್ರೇಕಪ್ ಕೊಟ್ಟಿದ್ದಾರೆ, ಎಷ್ಟು ಮಾರ್ಕ್ಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಇಲ್ಲಿ ನೋಡಿ. SC ಬರೀ 17 ಮಾರ್ಕ್ಸ್ಗೂ ಸಹ ಸೆಲೆಕ್ಟ್ ಆಗಿದ್ದಾರೆ. 34 ಮಾರ್ಕ್ಸ್ಗೂ ಸೆಲೆಕ್ಟ್ ಆಗಿದ್ದಾರೆ SC ವುಮೆನ್. ಅದೇ ಲೀಸ್ಟ್ ಕ್ಯಾಂಡಿಡೇಟ್, ಅದೇ ಲೀಸ್ಟ್ ಮಾರ್ಕ್ಸ್ ಅಲ್ಲಿ ಸೆಲೆಕ್ಟ್ ಆಗಿರೋಂಥ ಕ್ಯಾಂಡಿಡೇಟ್ಸ್ ಜಸ್ಟ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅಂಡ್ ನಂತರ ಸೊ ಇದೇ ತರ ಇನ್ನು ಹಲವಾರು ವೇಕೆನ್ಸೀಸ್ ಸಹ ನೀವು ನೋಡ್ಬೋದು. ಅಷ್ಟೇ ಮೆಕ್ಯಾನಿಕಲ್ ಸಹ ನೋಡ್ಬೋದು. ಮೆಕ್ಯಾನಿಕಲ್ ಅಲ್ಲಿ
29ಗೆ ಸಹ ಸೆಲೆಕ್ಟ್ ಆಗಿದ್ದಾರೆ, 27ಗೂ ಸೆಲೆಕ್ಟ್ ಆಗಿದ್ದಾರೆ, 28ಗೂ ಸಹ ಸೆಲೆಕ್ಟ್ ಆಗಿದೆ, 23ಗೂ ಸಹ ಸೆಲೆಕ್ಟ್ ಆಗಿದ್ದಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ಆಲ್ ಅಬೌಟ್ ದ ವೇಕೆನ್ಸೀಸ್ ಅಂಡ್ ರೆಸ್ಪೆಕ್ಟಿವ್ ಕಟ್ ಆಫ್ ಗೈಸ್. ಸೊ ಕಟ್ ಆಫ್ ಇಂಟ್ರೆಸ್ಟ್ ಇರೋರು ಕಟ್ ಆಫ್ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದೆ. ಸೊ ನೀವು ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣುತ್ತೆ, ಇದರಲ್ಲಿ ಫಸ್ಟ್ ಕಟ್ ಆಫ್ ಡೀಟೇಲ್ಸ್ ಅಂತ ಅವ್ರು ಹಾಕಿದ್ದಾರೆ. ಓಕೆ, ಅಂಡ್ ನೌ ಗೋಯಿಂಗ್ ಬ್ಯಾಕ್ ಟುವರ್ಡ್ಸ್ ಕೇಸಸ್. ಏನು ಕೇಸಸ್ ಬಗ್ಗೆ ಏನಿದೆ ನೋಡಿ. ವಾಟ್ ಅಬೌಟ್ ಕೋರ್ಟ್ ಕೇಸಸ್ ಅಂಡ್ ವಿಲ್ ದೇ ಹ್ಯಾವ್ ಎನಿ ಎಫೆಕ್ಟ್ ಆನ್ ದ ರಿಕ್ರೂಟ್ಮೆಂಟ್? ಇದರಿಂದ ಏನಾದರೂ ರಿಕ್ರೂಟ್ಮೆಂಟ್ ಎಫೆಕ್ಟ್ ಇದೆನಾ ಅನ್ನೋದು ಜಸ್ಟ್ ಒಂದು ಬೇಸಿಕ್ ಅನಾಲಿಸಿಸ್. ಅಂಡ್ ನೆಕ್ಸ್ಟ್, ವಿಲ್ ದಿಸ್ ಬಿ ಕಂಪ್ಲೀಟೆಡ್ ಇನ್ ದಿಸ್ ಇಯರ್? ದಿಸ್ ಇಯರ್ ಅಲ್ಲಿ ಕಂಪ್ಲೀಟ್ ಆಗುತ್ತಾ, ಇನ್ ದಿಸ್ ಇಯರ್ ಅಲ್ಲಿ ಕಂಪ್ಲೀಟ್ ಆಗುತ್ತಾ, ಅಥವಾ ಇನ್ನು 2027 ಅಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ? ಈಸ್ ಇಫ್ ಎವ್ರಿಥಿಂಗ್ ಗೋಸ್ ರೈಟ್ ದೆನ್ ಹೌ ಲಾಂಗ್ ಟು ಗೆಟ್ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಅನ್ನೋದು ಸಹ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಗೈಸ್, ತಿಳಿಸ್ಕೊಡ್ತೀನಿ. ಸೊ ಇದು ಕೋರ್ಟ್ ಅಲ್ಲಿ ನಡೀತಿರೋ ಅಂತ ಕೆಲವು ಡಿಸ್ಕಷನ್ ಪಾಯಿಂಟ್ಸ್. ಬರೀ ಪಾಯಿಂಟ್ಸ್ ಬಗ್ಗೆ ಹೇಳ್ತೀನಿ ಗೈಸ್, ಅದ್ರ ಬಗ್ಗೆ ಏನು ಯಾರು ಒಪಿನಿಯನ್ ಏನು ಹೇಳಕ್ ಹೋಗಲ್ಲ. ಯಾಕಂತಂದ್ರೆ ಒಪಿನಿಯನ್ಸ್ ಪ್ರತಿಯೊಬ್ಬರಿಗೂ ಅವರದೇ ಆದಂತ ಒಂದು ಒಪಿನಿಯನ್ ಇರುತ್ತೆ. ಓಕೆ, ದಟ್ ಯಾಕಂದ್ರೆ ಇದು ಕೋರ್ಟ್ ಕೇಸಸ್ ಇರೋದ್ರಿಂದ ಇಟ್ಸ್ ಗುಡ್ ನಾಟ್ ಟು ಇನ್ವಾಲ್ವ್ ಮಚ್. ಬಟ್ ಡಿಸ್ಕಷನ್ ಪಾಯಿಂಟ್ ಯಾವ್ದ್ರ ಬಗ್ಗೆ ನಡೀತಾ ಇದೆ ಅಂತಂದ್ರೆ ಯಾರಿಗೆ ಐಡಿಯಾ ಇಲ್ಲ ಅವ್ರಿಗೆ ತಿಳಿಸೋದಕ್ಕೆ ಇದೊಂದು ಜಸ್ಟ್ ಸ್ನ್ಯಾಪ್ಶಾಟ್ ತರ ಹಾಕಿದ್ದೀನಿ. ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಮಿನಿಮಮ್ 35 ಮಾರ್ಕ್ ಇರಬೇಕು, ಹಾಗೆ ಹೀಗೆ ಅಂತ DPR ರೂಲ್ಸ್ ಪ್ರಕಾರ ಇರಬೇಕು ಅಂತೇಳಿ. ಅಂಡ್ ನೆಕ್ಸ್ಟ್ HK ಅಂಡ್ ನಾನ್ HK ಸಪರೇಟ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅನ್ನೋದು ಸಹ ನಡೀತಾ ಇದೆ ಡಿಸ್ಕಷನ್. ಅಂಡ್ ನೆಕ್ಸ್ಟ್ ಕನ್ನಡ ಎಕ್ಸಾಮ್ ಡಿಸ್ಕ್ರಿಪ್ಟಿವ್ ಅಂಡ್ MCQಗೆ ಇದನ್ನ ಹೊಡೆದಾಕಿದ್ದಾರೆ. ಯಾಕಂದ್ರೆ ಇದು KPCL ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕೊಟ್ಟು ಹೇಳ್ಬಿಟ್ಟಿದ್ದಾರೆ, ನಾವು ಅದನ್ನ ಎಕ್ಸಾಮ್ ಹೇಗಾದ್ರೂ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಓಕೆ, ಇದು ತೊಂದರೆ ಏನಿಲ್ಲ. ಬಟ್ ಇನ್ನು ಹಲವಾರು ಕೇಸಸ್ ಸಹ ರಿಜಿಸ್ಟರ್ ಆಗಿದ್ವು. ಐ ಮೀನ್ ರಿಲೇಟೆಡ್ ಟು ರೀಸೆಂಟ್ ಆಗಿ ಒಂದು ಕೆಮಿಸ್ಟ್ ಅಂಡ್ ಕೆಮಿಕಲ್ ಸೂಪರ್ವೈಸರ್ ಎಕ್ಸಾಮ್ದು ಸಹ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಏನೋ ಎಕ್ಸಾಮ್ ಅಲ್ಲಿ ಏನೋ ಅವ್ರಿಗೆ ಈಕ್ವಾಲೆಂಟ್ ಆದಂತಹ ಎಕ್ಸಾಮಿನೇಷನ್ ಪೇಪರ್ ಅಲ್ಲದೆ ಟಫ್ ಪೇಪರ್ ಅನ್ನು ಕೊಟ್ಟಿದ್ದಾರೆ ಅಂತ ಏನೋ ಡಿಸ್ಕಷನ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಡೀಪ್ ಅಲ್ಲಿ ಹೋಗಲ್ಲ. ಬಟ್ ಈ ಕೇಸಿಂದ ಏನಾದ್ರೂ ಎಫೆಕ್ಟ್ ಇದೆನಾ? ಎಸ್ ಗೈಸ್, ಈ ಕೇಸಸ್ ಅಲ್ಲಿ ಜಡ್ಜ್ಮೆಂಟ್ ಕೊಡ್ಬೇಕಾಗಿದ್ದಾಗ ಜಡ್ಜಸ್ ಏನಾದ್ರು ಸಿಂಗಲ್ ಮೆನ್ ಜಡ್ಜ್ ಇರೋದ್ರಿಂದ ಜಡ್ಜ್ ಏನಾದ್ರು ರಿಕ್ರೂಟ್ಮೆಂಟ್ ನ ಪ್ರೋಗ್ರೆಸ್ ಮಾಡ್ಕೊಳ್ಳಿ ಅಂತಂದ್ರೆ ಯಾವುದೇ ತರದ ತೊಂದರೆ ಬರಲ್ಲ. ನಿಮ್ಮ ರಿಕ್ರೂಟ್ಮೆಂಟ್ ವಿತ್ ಇನ್ ನೆಕ್ಸ್ಟ್ 4 to 5 ಮಂತ್ಸ್ ಅಲ್ಲಿ ಮುಗ್ದೋಗುತ್ತೆ. ಇನ್ ಕೇಸ್ ದೇರ್ ಈಸ್ ಎ ಪಾಸಿಟಿವ್ ಜಡ್ಜ್ಮೆಂಟ್, ಪಾಸಿಟಿವ್ ಅಂತಂದ್ರೆ ನಾಟ್ ಫ್ರಮ್ ದ ಆಸ್ಪಿರೆಂಟ್ ಸೈಡ್, ಫ್ರಮ್ ದ KPCL ಪರವಾಗಿ ಏನಾದ್ರು ರೆಸ್ಪಾಂಡೆಂಟ್ ಪರವಾಗಿ ಬಂತು ಅನೌನ್ಸ್ಮೆಂಟ್ ಅಂತಂದ್ರೆ ವಿತ್ ಇನ್ 4 to 5 ಮಂತ್ಸ್ ಅಲ್ಲಿ ಮುಗ್ದೋಗುತ್ತೆ. ಇನ್ ಕೇಸ್ ಪಿಟಿಷನರ್ ಪರವಾಗಿ ಬಂತು ಅಂತಂದ್ರೆ ದೇರ್ ಆರ್ ಚಾನ್ಸಸ್ ಆಫ್ ಕ್ಯಾನ್ಸಲೇಷನ್ ಆಫ್ ದ ನೋಟಿಫಿಕೇಶನ್, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಪಿಟಿಷನರ್ ಪರವಾಗಿ ಏನಾದ್ರು ಬಂತು ಅಂತಂದ್ರೆ ಚಾನ್ಸಸ್ ಆ ತರನು ಇರುತ್ತೆ. ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಅಂಡ್ ಚೇಂಜಸ್ ವಿಚ್ ಮೇ ಹ್ಯಾಪನ್. ಸೊ ಹಾಗಾಗಿ ಎರಡು ಫೇಸಸ್ ಇದೆ ಈಗ. ಯಾಕಂತಂದ್ರೆ ಇದರ್ ರೆಸ್ಪಾಂಡೆಂಟ್ ಸೈಡ್ ಆದ್ರೂ ಬರ್ಬೋದು ಅಥವಾ ಪಿಟಿಷನರ್ ಸೈಡ್ ಆದ್ರೂ ಬರ್ಬೋದು. ಬಂದ್ರೆ ಇಬ್ಬರ ಕಡೆನೆ ಬರ್ಬೇಕು, ನ್ಯೂಟ್ರಲ್ ಅಂತ ಆಗಕ್ ಸಾಧ್ಯ ಇಲ್ಲ ಅಲ್ವಾ. ಸೊ ರೆಸ್ಪಾಂಡೆಂಟ್ ಕಡೆ ಬಂತು ಅಂತಂದ್ರೆ ನೋ ಪ್ರಾಬ್ಲಮ್ ಅಟ್ ಆಲ್. ರಿಕ್ರೂಟ್ಮೆಂಟ್ ಪ್ರಾಸೆಸ್ ಅಲ್ಲಿ ಯಾವುದೇ ತೊಂದರೆ ಇಲ್ದಂಗೆ ಬೇಗ ಬೇಗ ಮುಗಿಸ್ಬಿಡ್ತಾರೆ. ಈಗ ಆಲ್ರೆಡಿ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದಾರಲ್ವಾ, ನೆಕ್ಸ್ಟ್ ನಿಮಗೆ ಫೈನಲ್ ಲಿಸ್ಟ್ ಅನ್ನು ಸಹ ಅನೌನ್ಸ್ ಮಾಡ್ತಾರೆ. ನಂತರ ಸಿಂಧುತ್ವ ಕರೀತಾರೆ, ಸಿಂಧುತ್ವ ಆದ್ಮೇಲೆ ಡೈರೆಕ್ಟ್ ಆಗಿ ಲೊಕೇಶನ್ಸ್ಗೆ ಕೌನ್ಸಿಲಿಂಗ್ ಇಟ್ಟು ಕೌನ್ಸಿಲಿಂಗ್ ಸಹ ಮುಗಿಸಿ ಕೌನ್ಸಿಲಿಂಗ್ ಡೇ ದಿನನೇ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಹ ಇಶ್ಯೂ ಮಾಡ್ತಾರೆ. ಬಟ್ ಇನ್ ಕೇಸ್ ಪಿಟಿಷನರ್ ಪರವಾಗಿ ಬಂತು ಅಂತಂದ್ರೆ ದೆನ್ ದ ಫೇಸ್ ವಿಲ್ ಚೇಂಜ್, ದ ಎಂಟೈರ್ ರಿಕ್ರೂಟ್ಮೆಂಟ್ ಮೇ ವಾಶ್ ಔಟ್. ಸೊ ಇದನ್ನೆಲ್ಲ ಹೇಳಕ್ಕಾಗಲ್ಲ. ಸೊ ವಿ ಕ್ಯಾನಾಟ್ ಜಡ್ಜ್ ಇಟ್ ಬಿಕಾಸ್ ಜಡ್ಜ್ ಹ್ಯಾಸ್ ಡನ್ ದ, ಅವರು ಸದ್ಯದಲ್ಲೇ ನಿಮಗೆ ಜಡ್ಜ್ಮೆಂಟ್ ಅನ್ನು ಹೇಳ್ತಾರೆ. ಸೊ ಪ್ಲೀಸ್ ವೆಯ್ಟ್ ಅಂಟಿಲ್ 25th, ಮೇ ಬಿ 25th ಅವರ ಅನೌನ್ಸ್ಮೆಂಟ್ ಇದೆ. ಸೊ ಅಂಟಿಲ್ ವೆಯ್ಟ್ ಮಾಡಿ ಅಂಡ್ ವಿ ವಿಲ್ ಸಿ, ವೆಯ್ಟ್ ಫಾರ್ ದ ಫರ್ದರ್ ಅನೌನ್ಸ್ಮೆಂಟ್ಸ್. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಯಾರೆಲ್ಲ ಕಟ್ ಆಫ್ ನಾನು ನೋಡ್ಬೇಕಂತಿದ್ದೀರಾ, ಕಟ್ ಆಫ್ ಲಿಸ್ಟ್ ಹಾಕಿದೆ.
ಕಟ್ ಆಫ್ ಲಿಸ್ಟ್ ವೆಬ್ಸೈಟಲ್ಲಿ ಇದೆ. ಆ ವೆಬ್ಸೈಟಲ್ಲಿ ಸಹ ನೀವು ವಿಸಿಟ್ ಮಾಡಿಬಿಟ್ಟು ಚೆಕ್ ಮಾಡ್ಕೋಬೋದು ಗೆಳೆಯರೆ. ಓಕೆ, ಆ್ಯಂಡ್ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಟೇಕ್ ಕೇರ್, ಬಾಯ್.